ಸುಮಾರು ಜನ ವರ್ಕ್ ಫ್ರಮ್ ಹೋಮ್ ಇದ್ರೆ ಇನ್ಫಾರ್ಮ್ ಮಾಡಿ ಅಂತ ಹೇಳಿದ್ದೀರಾ. ನನಗೆ ಗೊತ್ತಿದ್ರೆ ನಾನೇ ಮಾಡ್ತಿದ್ದೆ ಅಲ್ವಾ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮಮ್ಮಿ ನ್ಯೂ ವ್ಲಾಗ್. ಇನ್ನ ಎದ್ದ ತಕ್ಷಣ ನಾನು ಅಡುಗೆ ಮನೆಗೆ ಹೋಗ್ತಾ ಇದ್ದೆ. ಆದರೆ ಇವತ್ತು ನಮ್ಮ ಮನೆಯವರು ಎದ್ದ ತಕ್ಷಣ ಅಡುಗೆ ಮನೆಗೆ ಹೋಗಿ ಸ್ವೀಟ್ ತಿನ್ಕೊಂಡು ನಿಂತಿದ್ರು. ನಾನು ಹೋಗಿ ನೋಡಿದ್ರೆ ಇಲ್ಲಿ ಕಚ್ಚಿದಂಗೆ ಅರ್ಧಂಬರ್ಧ ಕಚ್ಬಿಟ್ಟು ಇಟ್ಟಿದ್ದು. ಉಳಿದಿದ್ದನ್ನ ನಾನು ತಿನ್ಕೊಂಡು ಇಬ್ರು ಕೂಡ ರೆಡಿಯಾಗಿ ಒಂದು ವಿಡಿಯೋ ಶೂಟ್ ಇತ್ತು ಅಂತ ಅಲ್ಲಿಗೆ ಬಂದಿದ್ವಿ. ತಿಪ್ಟೂರಲ್ಲಂತೂ ಆಫರ್ಗಳ ಸುರಿಮಳೆನೆ ನಡೀತಾ ಇದೆ. ನಮಗೆ ಕನ್ಫ್ಯೂಸ್ ಆಗೋ ಮಟ್ಟಿಗೆ ಆಫರ್ಗಳನ್ನ ಕೊಡ್ತಾ ಇದ್ದಾರೆ. ಈ ವಿಡಿಯೋ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿರ್ತೀನಿ. ಒಂದ್ಸಲ ಇಂಟ್ರೆಸ್ಟ್ ಇದ್ದವರು ಚೆಕ್ ಮಾಡಿ, ನಿಜವಾಗ್ಲೂ ನಿಮ್ಗೆ ಯೂಸ್ಫುಲ್ ಅನ್ಸುತ್ತೆ. ಅಲ್ಲೆಲ್ಲ ವಿಡಿಯೋ ಮಾಡ್ಕೊಂಡು ಹೊಟ್ಟೆ ಹಸ್ತಿತ್ತು ಅಂತ ಹೋಟೆಲ್ ಕಡೆ ಬಂದ್ವಿ. ಇನ್ನೊಂದ್ ಕಡೆ ಹೋಗೋದಿತ್ತು ಅಂತ ಊಟ ಎಲ್ಲ ಮುಗಿಸ್ಕೊಂಡು ಹೊಡ್ತಾ ಇದ್ವಿ. ಅಷ್ಟರಲ್ಲಾಗ್ಲೇ ಮಳೆ ಶುರು ಆಯ್ತು. ಮಳೆ ನಿಂದ್ಮೇಲೆ ಇನ್ನೊಂದ್ ಕಡೆ ವಿಡಿಯೋ ಮಾಡೋದಿತ್ತು ಅಂತ ಅಲ್ಲಿಗೂ ಬಂದ್ವಿ. ಈ ಶಾಪಲ್ಲಂತೂ ನಮ್ಮ ಹೆಣ್ಮಕ್ಳಿಗೆ ಕಣ್ಣಿಗೆ ಬೇಕಾಗಿರೋ ಡ್ರೆಸ್ಗಳು ಸಿಗ್ತಾ ಇದೆ. ಇದ್ರದ್ದು ಕೂಡ ಮುಂದೆ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅಲ್ಲೂ ಎಲ್ಲ ವಿಡಿಯೋ ಮಾಡ್ಕೊಂಡು ಸುಸ್ತಾಗಿ ಮನೆ ಕಡೆ ನೆಡ್ಕೊಂಡು ಬಂದೆ. ಮನೆಗೆ ಬಂದು ಸ್ವಲ್ಪ ಹೊತ್ತು ಫ್ರೆಶ್ ಆಗಿ ಕೂತಿದ್ದೆ. ಇನ್ನು ಸ್ವಲ್ಪ ಜನ ಕೇಳಿದ್ರೆ ಅಲ್ವಾ ತಿಪ್ಟೂರಲ್ಲೇ ಯಾವ್ದಾದ್ರು ಕೆಲಸ ಇದ್ರೆ ಹೇಳಿ ಅಂತ. ಈ ಜಾಬ್ ಆಫರ್ ಎಸ್ಪೆಷಲಿ ನಮ್ಮ ಹೆಣ್ಮಕ್ಳಿಗೋಸ್ಕರ. ನೀವೇನಾದ್ರೂ ಹೇರ್ ಡ್ರೆಸ್ಸರ್ ಹಾಗೇನೆ ಬ್ಯೂಟಿಷಿಯನ್ ಆಗಿದ್ದು, ನಿಮ್ಗೆ ಸುಮಾರು ವರ್ಷಗಳ ಎಕ್ಸ್ಪೀರಿಯನ್ಸ್ ಇದ್ದು ನಮ್ ತಿಪ್ಟೂರಲ್ಲೇ ಕೆಲಸ ಹುಡುಕ್ತಾ ಇದ್ರೆ ಈ ಆಫರ್ ನಿಮ್ಗೆನೆ. ನಮ್ಮ ತಿಪ್ಟೂರಲ್ಲಿ ಗ್ಲೋ ಹೆವೆನ್ ಬ್ಯೂಟಿ ಸ್ಪಾಟ್ ಅಂತ ಸಲೂನ್ ಓಪನ್ ಆಗ್ತಾ ಇದೆ. ಇಲ್ಲಿಗೆ ಇಬ್ರು ಫೀಮೇಲ್ ಬ್ಯೂಟಿಷಿಯನ್ ಬೇಕಾಗಿದ್ದಾರೆ. ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನ್ ಮೇಲೆ ಬರ್ತಾರ ನಂಬರ್ಗೆ ಕಾಲ್ ಮಾಡಿ, ಅವ್ರು ನಿಮ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ. ಹಾಗೇನೆ ಅವ್ರ ಇನ್ಸ್ಟಾ ಐಡಿ ಕೂಡ ಮೆನ್ಷನ್ ಮಾಡಿರ್ತೀನಿ. ನೀವು ಬೇಕಾದ್ರೆ ಅವ್ರಿಗೆ DM ಕೂಡ ಮಾಡಬಹುದು. ಜೊತೆಗೆ ಈ ಇನ್ಫಾರ್ಮೇಶನ್ ಯಾರಿಗೆಲ್ಲ ಯೂಸ್ಫುಲ್ ಅನ್ಸುತ್ತೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ. ತುಂಬಾ ಜನ DM ಮಾಡಿದ್ದೀರಾ, ಯಾವ್ದಾದ್ರು ವರ್ಕ್ ಫ್ರಮ್ ಹೋಮ್ ಇದ್ರೆ ಹೇಳಿ, ಯಾವ್ದಾದ್ರು ಕೆಲಸ ಇದ್ರೆ ಹೇಳಿ ಅಂತ. ನನಗೆ ಆ ವರ್ಕ್ ಫ್ರಮ್ ಹೋಮ್ ಮೇಲೆ ನಂಬಿಕೆ ಇದ್ದು ಯಾವ್ದಾದ್ರು ಪ್ಲಾಟ್ಫಾರ್ಮ್ ಅಲ್ಲಿ ನಾನು ವರ್ಕ್ ಮಾಡ್ತಿದ್ದು ಅರ್ನ್ ಮಾಡ್ತಿದ್ರೆ ನಾನು ನಿಮ್ಗೆ ಸಜೆಸ್ಟ್ ಮಾಡ್ಬೋದು. ನನಗೆ ಯಾವುದೇ ರೀತಿ ಪ್ಲಾಟ್ಫಾರ್ಮ್ ಮೇಲೆ ನಂಬಿಕೆ ಇಲ್ಲ ಅಂದ್ಮೇಲೆ ನಾನು ಯಾವ ತರ ಹೇಳಕ್ಕಾಗುತ್ತೆ ಹೇಳಿ, ಈ ತರ ವರ್ಕ್ ಫ್ರಮ್ ಹೋಮ್ ಇದೆ ನೀವು ಮಾಡಿ ಅಂತ. ನಾನು ಬಯೋದಲ್ಲೇ ಹಾಕೊಂಡಿದ್ದೀನಿ, ವರ್ಕ್ ಫ್ರಮ್ ಹೋಮ್ ಮಾತ್ರ ನಾನು ಕೊಲಾಬ್ ಮಾಡೋದಿಲ್ಲ ಅಂತ. ಯಾಕಂದ್ರೆ ನನಗೆ ಅದ್ರ ಮೇಲೆ ನಂಬಿಕೆ ಇಲ್ಲ. ನಾನು ಇನ್ನು ಯಾವ ತರ ನಿಮ್ಗೆ ಸಜೆಸ್ಟ್ ಮಾಡೋದಕ್ಕಾಗುತ್ತೆ ಹೇಳಿ. ಆ ತರ ಟ್ರಸ್ಟ್ ಇದ್ದು ಆ ತರ ಯಾವ್ದಾದ್ರು ಪ್ಲಾಟ್ಫಾರ್ಮ್ ಇದ್ದಿದ್ರೆ ಇಷ್ಟೊಳಗೆ ನಾನೇ ಅರ್ನ್ ಮಾಡ್ತಾ ಇದ್ದೆ ಅಲ್ವಾ. ಅದನ್ನ ಯೂಸ್ ಮಾಡ್ಕೊಂಡು ಅಕಸ್ಮಾತ್ ಯಾವ್ದಾದ್ರು ಜಾಬ್ ಆಫರ್ ಇದ್ರೆ ನಾನು ಖಂಡಿತವಾಗ್ಲೂ ತಿಳಿಸ್ತೀನಿ. ಹಾಗೇನೆ ಎಲ್ಲಾ ಆ್ಯಪ್ ನಾನು ಫೇಕ್ ಅಂತ ಹೇಳೋದಿಲ್ಲ, ಎಲ್ಲಾ ಪ್ಲಾಟ್ಫಾರ್ಮ್ ಎಲ್ಲ ವರ್ಕ್ ನಾನು ಫೇಕ್ ಅಂತ ಹೇಳೋದಿಲ್ಲ. ಅದರಲ್ಲೂ ಕೆಲವು ಜೆನ್ಯೂನ್ ಆ್ಯಪ್ಸ್ಗಳು, ಜೆನ್ಯೂನ್ ಪ್ಲಾಟ್ಫಾರ್ಮ್ಗಳು, ಜೆನ್ಯೂನ್ ವರ್ಕ್ ಫ್ರಮ್ ಹೋಮ್ಗಳು ಇದ್ದೇ ಇರುತ್ತೆ. ಬಟ್ ಪರ್ಸ್ನಲಿ ನನಗೆ ಅದ್ರ ಮೇಲೆ ಯಾವುದೇ ರೀತಿ ಟ್ರಸ್ಟ್ ಇಲ್ಲ. ಹಾಗಾಗಿ ನಾನು ನಿಮಗೆ ಯಾವುದೇ ರೀತಿ ನಾನು ಆ ಥರ ಸಜೆಸ್ಟ್ ಮಾಡೋದು ಇಲ್ಲ. ನಮ್ಮ ತಿಪ್ಟೂರ್ ಸರೌಂಡಿಂಗ್ ಅಲ್ಲಿ ಯಾವ್ದಾದ್ರು ವರ್ಕ್ ಫ್ರಮ್ ಆಫೀಸ್ ಆಫರ್ ಇದೆ ಅಂತ ಅಂದ್ರೆ ನಿಮಗೆ ನಾನು ಖಂಡಿತವಾಗ್ಲೂ ತಿಳಿಸ್ತೀನಿ. ಹಾಗೇನೆ ಯಾವುದೋ ಒಂದು ಪ್ಲಾಟ್ಫಾರ್ಮ್ ಇದೆ ಅಂದ್ರೆ ಕಣ್ಮುಚ್ಕೊಂಡಂತೂ ಅದನ್ನ ನಂಬಕ್ ಹೋಗ್ಬೇಡಿ. ಒಂದ್ 3-4 ಸಲ ಅದನ್ನ ಕ್ರಾಸ್ ಚೆಕ್ ಮಾಡಿ, ನಿಮ್ಗೆ ಅದು ಜೆನ್ಯೂನ್ ಅನಿಸ್ತು, ಟ್ರಸ್ಟೆಡ್ ಅನಿಸ್ತು ಅಂದ್ರೆ ಮಾತ್ರ ಅದ್ರ ಮೇಲೆ ನೀವು ಇನ್ವೆಸ್ಟ್ ಮಾಡಿ. ದಯವಿಟ್ಟು ಯಾರು ಕೂಡ ಮೋಸ ಹೋಗ್ಬೇಡಿ. ಈ ವ್ಲಾಗ್ ಇಷ್ಟ ಇದ್ರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.